ಮರುವಿನಿಂದ ಅಮೃತತ್ವದ ಕಡೆಗೆ, ಕತ್ತಲಿಂದ ಬೆಳಕಿನಡೆಗೆ ಜೀವನ ಸಾಗಬೇಕಾದದ್ದು ಅದೇ ದಾರಿಯಲ್ಲಿದ್ದಾನೆ. ಅದರಲ್ಲಿಯೂ ಚಂದ್ರವಂಶದಲ್ಲಿ ಉದಯ ಕಂಡಂತಹ ಪಾಂಡವರಿಗೆ ಹುಟ್ಟಿದ್ದು ಕಾಡಿನಲ್ಲಿ, ಬೆಳೆದದ್ದು ಕಾಡಿನಲ್ಲಿ. ಹಾಗಾಗಿ ಅಲ್ಲವೇ ಹೋರಾಟ ಎನ್ನುವುದು ಅನಿವಾರ್ಯವಾದಂತಹ ಸ್ಥಿತಿಯಲ್ಲಿ ಬದುಕು ನಮಗೆ ಕಲಿಸಿದ್ದು. ಪಾಂಡವರು ಮತ್ತು ಹೋರಾಟ ಒಂದಕ್ಕೊಂದು ಅವಿನಾಭಾವ ಸಂಬಂಧ ಎಂಬ ಹಾಗೆ ಮೊನ್ನೆ ನಡೆದಂತಹ ದಾಯಾದಿ ಕೌರವರ ಕಾರಣದಿಂದಾಗಿ ಆದಂತಹ ಕುರುಕ್ಷೇತ್ರ ಯುದ್ಧ, ನಮ್ಮಣ್ಣನಿಗೆ ಬಂದಂತಹ ಸಂದೇಹ, ಹಿಂದೊಮ್ಮೆ ತ್ರೇತೆಯಲ್ಲಿ ರಾಮಚಂದ್ರನಿಗೆ ಸಂದೇಹ ಬಂದಿತ್ತಂತೆ. ಬ್ರಹ್ಮಹತ್ಯಾ ದೋಷವಂತು ಹೇಳಿ ಕೇಳಿ ರಾಕ್ಷಸನಾದಂತಹ ರಾವಣ, ಆದ್ರೂ ವಿಶ್ವವಸುವಿನ ಕುಡಿ ಇರುವ ಕಾರಣಕ್ಕಾಗಿ ಅಲ್ಲವೇ ಸಂದೇಹ ಬಂದದ್ದು. ಹಾಗಾಗಿ ನಡೆದದ್ದು ಅಶ್ವಮೇಧ. ದ್ವಾಪರದಲ್ಲಿ ಅಭಿನವ ರಾಮತ್ವವನ್ನು ಹೊಂದಿದವ ನಮ್ಮಣ್ಣ ಧರ್ಮರಾಯ. ಹಾಗಾಗಿ ಇರಬೇಕು ಸಂದೇಹ ಸಂಶಯಗಳೆನ್ನುವುದು ಬದುಕಿನಲ್ಲಿ ಕನ್ನಡಿ ಇದ್ದ ಹಾಗೆ ನಮ್ಮ ಓರೆಗೋರೆಗಳನ್ನು ತಿದ್ದುಕೊಳ್ಳುವುದಕ್ಕೆ ದರ್ಪಣವನ್ನು ಹೇಗೆ ಸಹಕಾರಿಯು, ಅದೇ ನೆಲೆಯಲ್ಲಿ ಸಂಶಯಗಳು ಬಂತು ಅಂತಾದರೆ ನಮ್ಮ ಬದುಕಿನ ಓರೆಗೋರೆಗಳನ್ನು ತಿದ್ದುಕೊಳ್ಳುವುದಕ್ಕೆ ಅವಕಾಶ ಒದಗಿ ಬರುತ್ತದೆ. ಆ ನೆಲೆಯಲ್ಲಿ ನಮ್ಮಣ್ಣ ವೇದವ್ಯಾಸರ ನಿರೂಪದ ಮೂಲಕವಾಗಿ ಕೈಗೊಂಡಂತಹ ವ್ರತ ಇದು. ಅಶ್ವಮೇಧ ದೀಕ್ಷಾಬದ್ಧನಾಗಿದ್ದಾನೆ. ಶ್ರೀಕೃಷ್ಣನ ಕರುಣೆ ನಮ್ಮ ಮೇಲಿದೆ. ಹೊರಟು ನಿಂತವ ಪಾರ್ಥ 7 ಲಕ್ಷೋಹಿಣಿ ಸೈನ್ಯವನ್ನು ಕೂಡಿಕೊಂಡು ಹೊರಟಿದ್ದೇವೆ. ಆರಂಭದಲ್ಲಿ ಬೇಕಾದಂತಹ ದುರ್ಗವನ್ನು ತಂದಿದ್ದೇವೆ ನಾವು. ಜೊತೆಯಲ್ಲೇ ಮರುತ್ರನಿಂದ ಬಂದಂತಹ ಧನ ಸಂಪತ್ತು, ಯವನಾಶ್ವನಿಂದ ಪಡೆದಂತಹ ವಿಶೇಷವಾದ ಕುದುರೆ, ಕೃಷ್ಣನ ಹಾರೈಕೆ ಹರಕೆ, ನಮ್ಮೆಲ್ಲವರ ಶುಭ ಸಂದೇಶ, ಇವುಗಳನ್ನೆಲ್ಲ ಹೊತ್ತು ನಮ್ಮವರನ್ನ ಕೂಡಿಕೊಂಡು ಹೊರಡುವ ಪರಿ ಹೇಗೆ